ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ನಾವು ಹೊರಟಿದ್ದೆಲ್ಲಿಗಪ್ಪ ಅಂದರೆ ಮಾನ್ಸೂನ್ ಟ್ರಿಪ್ಪಿಗೆ. ಈ ಸರಿ ಮಳೆ ಎಲ್ಲ ಬಂದಿತ್ತಲ್ಲ ಅಂತ ಎಲ್ಲ ಹೊರಟಿದ್ದೆ. ಮಧ್ಯದಲ್ಲಿ ಅಂಕಿ ಗಾಡಿಗೆ ಸರ್ವಿಸ್ ಮಾಡ್ಸೋಣ ಅಂತ ಹೋದವು. ಮತ್ತು ಆಯಿಲ್ ಹಾಳಾಗಿತ್ತು, ಮತ್ತು ಆಯಿಲ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಆಯಿಲ್ ಚೇಂಜ್ ಮಾಡೋ ಗ್ಯಾಪಲ್ಲಿ ಇವನ್ ಏನೋ ಒಂದು ಹೇಳ್ತಾನೆ, ಕೇಳ್ಕೊಂಬನ್ನಿ. ನಾವೀಗ ಚಿಕ್ಕಮಂಗ್ಳೂರು ಸಣ್ಣ ಮನೆ ಅಶ್ವಲ್ನ ಮನೆಗೆ. ಹಾಗೆ ನಾವೆಲ್ಲ ಈಗ ಜೋರ್ ಸ್ವಲ್ಪ ಜೋರ್ ಹೇಳಿಕೆ. ನನ್ನ ಹತ್ರ ಮೈಕ್ ಉಂಟು, ಇಲ್ಲ ಮೈಕ್ ತರಬೇಕಲ್ಲ. ನೀನು ಎಂತಕ್ಕಾಗೆ ಬಂದಿದ್ದು? ನಾವೀಗ ಎಲ್ಲ ಚಿಕ್ಕಮಂಗ್ಳೂರು ನೋಡಿದ್ದೇವೆ, ಎಲ್ಲ ನೋಡಿ ಬಾಯ್ಸ್ ಎಲ್ಲ ಗಾಡಿದೆಲ್ಲ ಸರ್ವಿಸ್ ಮಾಡ್ತಿದ್ದೇವೆ. ನಾವು ಹೊರಟಿದ್ದೆಲ್ಲಿಗಪ್ಪ ಅಂದರೆ ಆಗುಂಬೆ ಘಾಟಿ. ಸರಿ ಮಳೆ ಬಂದಿದ್ದೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಹೋದಾಗ ಗೈಸ್ ಮಧ್ಯದಲ್ಲಿ ಒಂದು ಹೊಳೆ ಸಿಕ್ತು. ಹೊಳೆ ನೋಡೋಣ ಅಂತ ಹೋದು. ಅಲ್ಲಿ ನೋಡಿದ್ರೆ ನಮ್ಮ ಬೈಕ್ಗಳೆಲ್ಲ ಸಿಗಾಕೊಬಿಟ್ಟಿದ್ದೆವು. ಹಂಗು ಹಿಂಗು ಮಾಡ್ಕೊಂಡು ಅಲ್ಲಿಂದ ಬೈಕ್ ತಗೊಂಡು ಮುಂದೆ ಹೋದಾಗ ಹೊಳೆ ನೋಡ್ಕೊಂಡು ಹೊಳೆ ಒಳಗಡೆ ಆಟ ಆಡ್ಕೊಂಡು ಈ ಕಡೆ ಸೈಡಿಗೆ ಬಂದರೆ ಅಲ್ಲಿ ಫಿಶ್ಗಳೆಲ್ಲ ಇದು ಸಣ್ಣ ಸಣ್ಣ ಫಿಶ್ ಸಖತ್ತಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಹೊರಟು ಮತ್ತೆ ನೋಡಿದ್ರೆ ರೋಡಲ್ಲಿ ಮಳೆ ಬಂದ್ಬಿಡ್ತು. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ವ್ಯೂ ಪಾಯಿಂಟ್ ಇತ್ತು ಅಂತ ಬೈಕ್ ನಿಲ್ಲಿಸ್ತಾ. ಅಲ್ಲಿ ನೋಡಿದ್ರೆ ನಮ್ಮ ಮಹಾರಾಜರು ಹೋಯ್ತಾ ಇದ್ರು. ಇವರೇ ನಮ್ಮ ಮಹಾರಾಜರು. ಆಗುಂಬೆಲಿ ಫಸ್ಟ್ ಸಿಕ್ಕಿದ್ದು ನಮ್ಗೆ ಇದೇ ವ್ಯೂ ಪಾಯಿಂಟು. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಅದನ್ನ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ಅನ್ಸಿತ್ತು. ಆದ್ರೆ ನಾವು ಮುಂದೆ ಬಂದು ಟೀ ಶಾಪಲ್ಲಿ ಟೀ ಕುಡಿಯೋಣ ಅಂತ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಆಗ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಕಾಫಿ. ಮತ್ತೆ ಆರ್ಡ್ರ್ ಮಾಡಿದ್ರೆ ಟೀ ಕಾಫಿ ಬಂತು. ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿಂದ ಹೊರಟಿದ್ದು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಇದೆ ನೋಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಲ್ಲಿ ಆನೆ ಇತ್ತು, ಆನೆ ಮಾತಾಡ್ಸೋಣ ಅಂತ ನಾನು ಹೋಗಿದ್ದೆ ಅಲ್ಲಿಗೆ. ಮತ್ತು ಆನೆ ಮಾತಾಡಿಸ್ಕೊಂಡು ಒಳಗಡೆ ದರ್ಶನಕ್ಕೆ ಅಂತ ಹೊರಟು. ದರ್ಶನಕ್ಕೆ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಮತ್ತು ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. ಮತ್ತೆ ಹೊರಗಡೆ ಬಂದಮೇಲೆ ಹೊರಗಡೆ ಹೊಳೆಯಲ್ಲಿ ಫಿಶ್ಶಿಗೆ ಫುಡ್ ಹಾಕ್ತಾಯಿದ್ರು. ಅದನ್ನ ನೋಡ್ತಾ ಇದ್ದೆ ನಾನು. ಅದು ಎಗ್ರಿ ಬಂದು ತಿಂತಾಯಿತ್ತು. ಎಷ್ಟು ದೊಡ್ಡ ಫಿಶ್ ಇತ್ತು ಗೊತ್ತಾ ಗೈಸ್. ಮತ್ತು ಅದನ್ನ ನೋಡ್ಕೊಂಡು ನಾವು ಹೊರಟಿದ್ದು ಕುಪ್ಪಳ್ಳಿಗೆ. ಇದೆ ನೋಡಿ ಕುಪ್ಪಳ್ಳಿಲಿ ಕುವೆಂಪು ಅವ್ರ ಮನೆ ನೋಡೋಣ ಅಂತ ಹೋದ. ಕುವೆಂಪು ಅಂದರೆ ಏನಪ್ಪ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಅವ್ರು ಶಾರ್ಟ್ ಫಾರ್ಮ್ ಆಗಿ ಕುವೆಂಪು ಅಂತ ಇಟ್ಕೊಂಡಿದ್ದಾರೆ. ಮತ್ತು ಅವ್ರ ಮನೆ ನೋಡೋಣ ಅಂತ ಹೋಯ್ತಾ ಇದೆ. ಇದೇ ಅವ್ರ ಮನೆಗೆ ಫಸ್ಟ್ ಸರ್ಕಲ್ ಸಿಕ್ಕಿದ್ದು ನಿಮಗೆ ನೋಡಿ. ಇದೇ ಅವ್ರ ಮನೆ, ಎಷ್ಟು ಸಖತ್ತಾಗಿ. ಅವ್ರ ಮನೆ ಮುಂದೆ ಇರೋ ಗಾರ್ಡನು ಅಷ್ಟೇ ಸೂಪರ್ ಆಗಿತ್ತು. ಮತ್ತು ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ಸೈಡಿಗೆ ಬಂದು ಬರೆದಿರೋ ಎಲ್ಲ ಪುಸ್ತಕಗಳು ಈ ಸ್ಟ್ಯಾಚುಲ್ಲಿ ಇತ್ತು. ಅದನ್ನ ನೋಡಿಕೊಂಡು ಮತ್ತೆ ಒಳಗಡೆ ಹೋಗೋಕ್ಕೆ ಅಂತ ಒಂದು ಟಿಕೆಟ್ ತಗೊಂಡು ಒಳಗಡೆ ಹೊರಟೆ ನಾನು. ಕುವೆಂಪು ಅವರ ಮನೆ ನೋಡೋಕ್ಕೆ ಎಷ್ಟೊಂದು ಜನ ಬಂದಿದ್ದರು. ನಾನು ಅವ್ರನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋಗ್ತಾ ಇದ್ದೆ. ಇದೇ ನೋಡಿ ಅವ್ರ ಮನೆ ಒಳಗಡೆ ಎಂಟ್ರೆನ್ಸು. ಅಲ್ಲಿ ಬೋರ್ಡ್ ಇದೆ ವಿಡಿಯೋ ಎಲ್ಲ ಮಾಡಬಾರ್ದಂತ. ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮತ್ತೆ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಮತ್ತು ಅಲ್ಲಿಂದ ಹೊರಟಿದ್ದೆ ಅಶ್ವಲ್ ಮನೆಗೆ. ನೋಡಿದ್ರೆ ಜೋರು ಮಳೆ ಬಂದ್ಬಿಡ್ತು. ಇನ್ನೇನು ಮಾಡೋದಪ್ಪ ಅಂತ ನೆನ್ಕೊಂಡು ಬೈಕಲ್ಲಿ ಹೋಗ್ತಾ ಇದು. ಅಶ್ವಲ್ ಊರಿಗೆ ಬಂದು ನೋಡ್ತೀವಿ, ಒಂಚೂರು ಮಳೆನೇ ಇಲ್ಲ. ಇಲ್ಲಿ ಮೂಕ್ಲಾರೆ ಬಿಸಿಲು ಇತ್ತು. ಮತ್ತು ಅಂತೂ ಇಂತೂ ಅಶ್ವಲ್ ಮನೆ ತಲುಪಿಬಿಟ್ಟು. ಇದೇ ನೋಡಿ ಅಶ್ವಲ್ ಮನೆ. ಈಗ ಒಳಗಡೆ ಬಂದು ನಮ್ಮ ಅಶ್ವಲು ಸಿಂಬಂಗೆ ಕಚ್ಚಿ ಇಡ್ತಾ ಇದ್ದೆ. ನಾನು ಮಾತಾಡ್ತಾ ಇದ್ದೆ. ನಾನು ಅಶ್ವಲ್ ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಒಟ್ಟಿಗೆ ಇದ್ದಿದ್ದು ಬೆಕ್ಕಿದು. ಒಳ್ಳೆ ಹುಡುಗ ಅಂತ ಯಾರು ಅನ್ಕಳಗೆ ಹೋಗ್ಬೇಡಿ. ಈ ಪ್ಲೇಸ್ ಬಂದ್ಬಿಟ್ಟು ಭದ್ರಾ ಡ್ಯಾಮ್ದು. ಇಲ್ಲಿ ನೀರೆಲ್ಲ ಕಮ್ಮಿ ಆಗಿತ್ತು ಅಂತ ನಾವು ಅದರಲ್ಲಿ ಬೈಕ್ ಹೊಡ್ಕೊಂಡು ಆ ಕಡೆ ಸೈಡಿಗೆ ಹೋಗ್ತಾ ಇದ್ದೋ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಶ್ವಲ್ ನಮಗೆ ಆನೆ ಎಲ್ಲ ತೋರಿಸಿದೆ. ಅದಕ್ಕೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಎದ್ರುಕೊಂಡು ಆನೆ ಬರುತ್ತೆ ಅಂತ ಭಯದಿಂದ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರು. ಆನೆ ಮನೆಯಲ್ಲಿ ಹೇಳಿ ಬಂದಿದ್ದೇವೆ, ಇನ್ನೂ ಜೀವನ ಉಂಟು ಮಾರ್ರೆ. 20 ವರ್ಷ ಆದದ್ದು. ನನ್ನ ಫ್ರೆಂಡಿಗೆ ಆತು ಲಾಗಲ್ಲಿ ಫ್ರೆಂಡಿಗೆ ಬೀಜ ಬಾಯಿಗೆ ಬಂದಿದ್ದೇನು. ಇದೆಲ್ಲ ಕ್ಲೀನ್ ಉಂಟಲ್ಲ. ಇದೆಲ್ಲ ನೋಡಿ ಹೆಂಗೈತೆ ಕಾಡು. ಅದ್ರೊಳಗಡೆ ಎಲ್ಲ ಏನೇನು ಇರುತ್ತೋ ಪ್ರಾಣಿಗಳು ಗೊತ್ತಿಲ್ಲ. ಗಾಡಿ ಇರ್ತಲ್ಲ, ಎಲ್ಲಿಂದ ಬಂದದ್ದು ಗೊತ್ತುಂಟ ನಿನಗೆ? ಅಲ್ಲಿಂದ ಸೀರಿಯಸ್ ಕುಶಲಲ್ಲ ನನಗೆ. ನೀನು ಅಪರಪ ದಾರಿ ಹೇಳಿದ್ರೆ ಆಯ್ತು. ಫಸ್ಟ್ ಗೇರಲ್ಲಿ ದಡಬಡ ಅಂತ ಹೋಗ್ತೀನಿ. ಅಯ್ಯೋ ನಿಜ ಆಯ್ತು. ಗಾಡಿ ನಾಳೆ ಅವನಿಗೆ ನಾನು ಮಾಡಿಬಿಡ್ತೀನಿ. ಲೋ ಗುರು ಬಿಟ್ಬಿಡು ಅಣ್ಣ.
ಬಿಟ್ಬಿಡೋಣ. ಯಾವರ್ಸಿ ಇಲ್ದು ರಪ ರಪ ಎಳಿಬೇಕು, ಹ್ಯಾಂಡ್ ಫುಲ್ಲು ತಿರುಗೋದಿಲ್ಲ. ದಾರಿಯಲ್ಲಿ ಉಂಟಾಣ ಹೋಗ್ಲಿಕ್ಕೆ ರಿಟರ್ನ್ ಹೋಯ್ತೆ ಬೋಪು ನಾನು ನೀರು ಮಾತಾಡು ದಡಬಡ ಅದು. ಎಂತ ಮಾಡುದ ಅಸಲು ಬೆಳಿಗ್ಗೆ ಅಂತ ಹೇಳಿದ್ದಿ, ಬೆಳಿಗ್ಗೆ ಅಂತ ಹೇಳಿದ್ದಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲೊಬ್ರು ಮೀನು ಹಿಡಿತಾ ಇದ್ರು, ನಾವು ಅಲ್ಲಿ ಹೋಗಿ ಮೀನೆಲ್ಲ ಹೆಂಗ್ ಹಿಡಿತಾರೆ ಅಂತ ನೋಡ್ಕೊಂಡು ಕೂತಿದ್ದೋ. ಅಲ್ಲಿ ಒಂದು ಗುಡ್ಡ ಇತ್ತು, ಆ ಗುಡ್ಡದ ಮೇಲೆ ಒಳ್ಳೆ ಸಖತ್ತಾಗಿ ವೇವ್ ಇತ್ತು. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ತಗೊಳಕ್ಕೆ ಹೋಗಿದ್ರು. ಮತ್ತು ಅಲ್ಲಿಂದ ಒಬ್ಬರು ಯಾರೋ ಜೀಪರ್ ಬಂದಿದ್ರು, ಅವ್ರು ನಾನು ಮಾತಾಡ್ಸೋಣ ಅಂತ ನಾವೆಲ್ಲ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೋ. ಮಣ್ಣು ಏನಲ್ಲೇ ಹುಡುಗರು ಅಲ್ಲೇ ಬಿಟ್ಟು ಬರೋದು, ಮತ್ತೆ ಎಳ್ದಾಕ್ತಾರೆ, ಅದು ತಗೊಂಡು ಮಟ್ಟು ಅಲ್ಲಿಂದ ನೇಚರ್ ನೋಡಿಕೊಂಡು ಒಳ್ಳೆ ಸನ್ಸೆಟ್ ಆಗೋದು ನೋಡಿಕೊಂಡು ಮತ್ತೆ ಅಲ್ಲಿಂದ ಅಶ್ವಲ್ ಮನೆ ಕಡೆ ಬಂದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನಮ್ಮ ಸಿಂಬ ಇತ್ತು, ನಾನು ಸಿಂಬಂಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ದೆ. ಸಿಂಬಂಗೂ ನನಗೂ ಹಳೆಯ ನಂಟು. ಏನಪ್ಪ ಅಂದರೆ ನಾನು ಇದು 6 ತಿಂಗಳು ಒಂದೇ ರೂಮಲ್ಲಿ ಒಟ್ಟಿಗೆ ಆಟ ಆಡ್ಕೊಂಡಿದ್ದು, ಅದಕ್ಕೆ ಇದು ನನ್ನ ಹತ್ರ ಜಾಸ್ತಿ ಬರ್ತಿತ್ತು. ಮತ್ತು ನೈಟ್ ಆಗಿತ್ತಂತೆ, ಎಲ್ಲ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಒಳ್ಳೆ ವ್ಯೂ ನೋಡ್ದೋ ಮನೆ ಮುಂದೆ. ಇದೇ ನೋಡಿ ಚಿಕ್ಕಮಂಗ್ಳೂರು ವ್ಯೂ. ಮತ್ತು ಇಲ್ಲಿಂದ ಫ್ರೆಶ್ ಅಪ್ ಆಗಿ ಕಳಸ ಕಡೆ ಬಂದು. ಇದೇ ನೋಡಿ ಕಳಸ ವ್ಯೂ, ಎಷ್ಟು ಸಖತ್ತಾಗೈತೆ ಕಳಸ. ಒಳ್ಳೆ ಕಾಫಿ ಎಸ್ಟೇಟು, ಟೀ ಎಸ್ಟೇಟು ಎಲ್ಲ ಇದೆ ಇಲ್ಲಿ. ಈ ಟೈಮಲ್ಲಿ ಹೋದರೆ ಮಾತ್ರ ಒಳ್ಳೆ ನೋಡ್ಬೋದು, ಅಲ್ಲಿ ಒಳ್ಳೆ ವೆದರ್ ಎಲ್ಲ ಸಖತ್ತಿರುತ್ತೆ. ಮತ್ತು ಟ್ರಿಪ್ಪೆಲ್ಲ ಎಂಜಾಯ್ ಮಾಡಿಕೊಂಡು ಮಂಗಳೂರು ಕಡೆ ವಾಪಸ್ ಬಂದು ಅಷ್ಟೇ.